ವೀಕ್ಷಕರೇ, ಕಳೆದ 2.5 ತಿಂಗಳಿಂದ ನಮ್ಮ ಕರ್ನಾಟಕದಲ್ಲಿ ಕಾಮಿಡಿ ಕಿಲಾಡಿಗೆ ಫೇಮಸ್ ಆಗಿದ್ದಂತಹ ಮಿಂಚು ಅವರು ಅವರ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ಆಗಿದೆ, ಅಂತ ಹೇಳಿ ಒಂದು ದೊಡ್ಡ ಸುದ್ದಿ ಆಯಿತು. ಇದು ಮಡೆನೂರು ಮನು ಅನ್ನೋರು ನನ್ನ ನಂಬಿಸಿ ನನಗೆ ಎಂಡ ಸಾರಾಯಿನ ಕುಡಿಸಿ ನನಗೆ ಜ್ಞಾನ ಇಲ್ದಂಗೆ ನಂದು ವಿಡಿಯೋ ಮಾಡಿಕೊಂಡು ನನ್ನ ಮೇಲೆ ರೇಪ್ ಮಾಡಿ ಅಂತಹ ಸುಮಾರು ಅಲಿಗೇಷನ್ಸ್ಗಳನ್ನು ಹಾಕಿದ್ರು. ನನ್ನ ಮದುವೆ ಆಗ್ತೀನಿ ಅಂತೇಳಿ ಪ್ರಾಮಿಸ್ ಮಾಡಿದ್ರು ಅಂತ. ಸೊ ಈ ಎಲ್ಲ ಪ್ರಕರಣಕ್ಕೆ ಇವತ್ತು ಒಂದು ಅಂತಿಮವಾಗಿ ಅವರಿಬ್ರು ಕಾಂಪ್ರಮೈಸ್ ಪಿಟಿಷನ್ನ ಫೈಲ್ ಮಾಡಿ ಇಬ್ರು ನಾವು ಕಾಂಪ್ರಮೈಸ್ಡ್ ಅಂತ ಹೇಳಿದರು. ರಾಜ್ಯದ ಜನತೆ ಇವರ ವಿಚಾರವಾಗಿ ಯಾಕೆ ಅಷ್ಟು ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ರು ಅಂದರೆ, ಇದು ಒಂದು ಹೆಣ್ಣು ಮಗುವಿನ ಮಾಡೆಸ್ಟಿಗೆ ಸಂಬಂಧಪಟ್ಟಿತ್ತು. ಒಂದು ಹೆಣ್ಣು ಮಗುವಿನ ಮೇಲೆ ಒಂದು ದೌರ್ಜನ್ಯ ಆಗಿದೆ, ಒಂದು ಅಮಾಯಕ ಹೆಣ್ಣು ಮಗಳು ಅಥವಾ ಆ ಹೆಣ್ಣು ಮಗಳಿಗೆ ಯಾವುದೇ ಸಪೋರ್ಟ್ ಇಲ್ಲ ಅನ್ನುವ ಒಂದು ಕಾರಣಕ್ಕೋಸ್ಕರ ರಾಜ್ಯದ ಜನತೆ ಧ್ವನಿಯಾಗಿ ನಿಲ್ಲೋಣ ಅಂತ ಇತ್ತು. ಇನ್ನು ಮುಂದೆ ಯಾವುದೇ ಹೆಣ್ಣು ಮಗಳು ಅನ್ಯಾಯವಾಗಿದೆ ಅಂತ ಬಂದರೆ ನಾವು ಡೌಟ್ ಪಡಬೇಕಾಗತ್ತೆ. ಇವರೆಲ್ಲೋ ದುಡ್ಡುಗೋ ಕಾಸ್ಕೋ ಇವನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಏನು ಇಲ್ಲದೆ ಇರುವಂತಹ ಪ್ರಕರಣವನ್ನ ಹೇಳ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಥಿಂಕ್ ಮಾಡಬೇಕಾಗತ್ತೆ. ಇನ್ನು ಮುಂದೆ ರಾಜ್ಯದ ಜನಗಳನ್ನ ಮಂಗ ಮಾಡುವಂತಹ ಕೆಲಸ ಮಾಡಬೇಡಿ. ಈ ಪ್ರಕರಣ ಬೇರೆ ಇನ್ನೊಂದು ಹೆಣ್ಣು ಮಗಳಿಗೆ ನಿದರ್ಶನ ಆಗಬಾರ್ದು.